ಮೇಡಮ್ ಈ ಸೀರೆನ ಮಾರೋದಕ್ಕೆ ಹೋಗ್ತಾ ಇದೀನಿ. ಇದು ಹಳೆ ಸೀರೆ, ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ನಿಮ್ದು? ಒಂದ್ 2,000 ಕೊಡ್ಬೋದು. 2,000ನಾ? ಇದನ್ನ ಸೇಲ್ ಮಾಡಿದ್ರೆ ಎಷ್ಟು ಕೊಡ್ಬೋದು? 2,000. 2,000 ಸರ್. ಈ ಸ್ಯಾರಿನ ಸೇಲ್ ಮಾಡಿದ್ರೆ ನಮ್ಗೆ ಎಷ್ಟು ಪ್ರೈಸ್ ಕೊಡ್ಬೋದು? ಅಮೌಂಟ್ 500. ಈ ಸೀರೆಗೆ ಎಲ್ರು ಒಂದೊಂದು ರೇಟ್ ಹೇಳಿದ್ದಾರೆ. ಸೊ ಇದನ್ನ ತಗೊಂಡೋಗಿ ಕೊಟ್ಬಿಟ್ಟು ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತ ನೋಡೋಣ ಬನ್ನಿ, ಎಲ್ರು ಹೋಗೋಣ. ಸೊ ಇವತ್ತು ನಾವು ಬಂದಿರೋದು ಕರ್ಣನ್ ಪಟ್ಟು ಸೆಂಟರ್. ನಮಸ್ತೆ ಸರ್. ಬನ್ನಿ ಸರ್. ಸರ್, ನನ್ನ ಹತ್ರ ಒಂದು ಹಳೇದು ರೇಷ್ಮೆ ಸ್ಯಾರಿ ಇದೆ. ನಾನು ತುಂಬಾ ಜನದ ಹತ್ರ ವಿಚಾರಿಸಿದ್ದೀನಿ, ಮತ್ತೆ ತುಂಬಾ ಶಾಪ್ ನ ವಿಚಾರಿಸಿದ್ದೀನಿ. ಎಲ್ಲಾನು ಒಂದೊಂದು ರೇಟ್ ಹೇಳ್ತಿದ್ದಾರೆ. ಸೊ ನಿಮ್ ಶಾಪ್ ಅಲ್ಲಿ ಎಷ್ಟು ಪ್ರೈಸ್ ಕೊಡ್ತೀರಾ ಸರ್ ಇದಕ್ಕೆ? ಒಂದ್ ನಿಮಿಷ ಸರ್. ಮೊದಲು ನಾವು ತಗೊಬಂದಿರೋ ಸೀರೆನ ಟೆಸ್ಟ್ ಮಾಡ್ತಾರೆ. ಪ್ಯೂರ್ ಸಿಲ್ವರ್ ಜೆರಿ ಇದ್ರೆ ಸ್ಪಾಟ್ ಎಲ್ಲ ಕ್ಯಾಶ್ ಕೊಡ್ತಾರೆ. ಸರ್ ಈ ಸೀರೆಗೆ 8,000 ಕೊಡ್ತೀವಿ. 8,000 ಗಾಯ್ಸ್, 8,000 ಕೊಡ್ತಿದಾರಂತೆ ಸರ್. ಬೇರೆ ಶಾಪ್ ಗಳಿಗೆಲ್ಲ ಹೋಲಿಸಿದ್ರೆ ಸೊ ನಿಮ್ ಶಾಪ್ ಅಲ್ಲಿ ಏನಕ್ಕೆ ಹೆಚ್ಚು ದುಡ್ಡು ಕೊಡ್ತಿದ್ದೀರಾ? ಸರ್ ನಮ್ದೇ ಹೋಲ್ಸೇಲ್ ಶಾಪ್ ಸರ್. ಓಕೆ, ಪ್ರೈಸ್ ಮಾರ್ಕೆಟ್ ಯಾರು ಸಿಗ್ತಿಲ್ಲ ಸರ್. ನಿಮಗೆ ಲಾಭ ಆಗುತ್ತಾ? ನಮ್ದು ಲಾಭ ಇದೆ ಸರ್, ತುಂಬಾ ಕಡಿಮೆ ಇದೆ ಅಷ್ಟೇ ಹೌದಾ? ಸರ್. ಸರ್ ಈ ಶಾಪ್ ಅಡ್ರೆಸ್ ನಮ್ಮ ಆಡಿಯನ್ಸ್ ಸ್ವಲ್ಪ ಹೇಳಿ ಸರ್. ಸರ್ ನಮ್ ಶಾಪ್ ಮಲ್ಲೇಶ್ವರಂ 8th ಕ್ರಾಸ್ಲಿ ಆಪೋಸಿಟ್ ರಾಘವೇಂದ್ರ ಟೆಂಪಲ್ ಶಾಪಿಂಗ್ ಸ್ಟ್ರೀಟ್ಲಿ ಇದೆ ಸರ್. ಓಕೆ ಸರ್. ಹಾ. ಓಕೆ ಗಾಯ್ಸ್, ಇದು ಇರೋದು ಬಂದು ನಿಮ್ಗೆ ಮಲ್ಲೇಶ್ವರ ಮೇಲೆ ಇರೋದು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತೀರಾ ಬೇಗ ಬೇಗ ಬಂದು ನಿಮ್ಮ ಸ್ಯಾರಿನ ಕೊಟ್ಟು ದುಡ್ಡು ತಗೊಂಡೋಗಿ. ಈ ತರ ಪ್ರೈಸ್ ನ ಬೇರೆ ಶಾಪ್ ಅಲ್ಲಿ ಎಲ್ಲೂ ಕೊಡಲ್ಲ. ಸೊ ನಾನೇ ಖುದ್ದಾಗಿ ಹೋಗಿ ನಾನು ಚೆಕ್ ಮಾಡಿದ್ದೀನಿ, ಎಲ್ಲೂ ಕೊಟ್ಟಿಲ್ಲ. ನಮ್ಮ ಫ್ಲವರ್ ಶಾಪ್ ಅಲ್ಲಿ ತುಂಬಾ ಕೊಟ್ಟಿದ್ದಾರೆ ದುಡ್ಡನ್ನ. ಸೊ ನೀವೆಲ್ಲರೂ ಮಲ್ಲೇಶ್ವರಂ ಕರ್ಣಪಟ್ಟು ಸೆಂಟರ್ ಗೆ ಬಂದು ವಿಸಿಟ್ ಮಾಡಿ ನಿಮ್ ಸ್ಯಾರಿನ ಕೊಟ್ಟು ದುಡ್ಡು ತಗೊಂಡೋಗಿ. ಥ್ಯಾಂಕ್ ಯು. ಇವರ ಶಾಪ್ ಮಲ್ಲೇಶ್ವರಂ ಅಲ್ಲಿ ಮಾತ್ರ ಅಲ್ಲ, ಶಿವಾಜಿನಗರ್, ಜಯನಗರ್, ಗಾಂಧಿ ಬಜಾರ್, ಟಿಪ್ಸಂದ್ರ ಮತ್ತು ಹೈದರಾಬಾದ್, ಚೆನ್ನೈಯಲ್ಲಿ ಇವರ ಶಾಪ್ ಇದೆ.